ಮಾಂಟೇರೋ, ಕಾಟೇರ ನಿರ್ದೇಶಕ ತರುಣ್ ಸುಧೀರ್ ಮತ್ತು ಹೀರೋಯಿನ್ ಸೋನಾಲ್ ಲವ್ ಸ್ಟೋರಿಯ ಕಹಾನಿ ಇದು. ಹೌದು, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೊಲೆ, ಹಿಂಸೆ, ಸಾವುಗಳ ನೋವಿನ ಸಮಯದಲ್ಲೇ ಇದೀಗ ಖುಷಿ ಸುದ್ದಿಯೊಂದು ಹಲ್ಚಲ್ ಎಬ್ಬಿಸಿದೆ. ಕಾಟೇರ ನಿರ್ದೇಶಕ ತರುಣ್ ಸುಧೀರ್ ಮತ್ತು ಹೀರೋಯಿನ್ ಸೋನಾಲ್ ಮಾಂಟೇರಿಯೋ ಮದುವೆ ಡೇಟ್ ಫಿಕ್ಸ್ ಆಗಿ ಎಲ್ಲೆಲ್ಲೂ ಈ ಬಗ್ಗೆ ಚರ್ಚೆ ಶುರುವಾಗಿದೆ. ಹಾಗಿದ್ರೆ ಸೋನಾಲ್ ಅವರನ್ನ ಲವ್ ಮಾಡಿದ್ದು ಹೇಗೆ ತರುಣ್ ಸುಧೀರ್? ಸಂಪೂರ್ಣ ಮಾಹಿತಿ ತಿಳಿಯೋಣ. ಅದಕ್ಕೂ ಮುನ್ನ ನೀವು ಕೂಡ ಈ ಜೋಡಿಗೆ ಹಾರೈಸಿ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ, ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೋನಾಲ್ ಮಾಂಟೇರಿಯೋ ಅವರು ಕನ್ನಡ ಸಿನಿಮಾ ಅಭಿಮಾನಿಗಳು ಕಂಡ ಅತ್ಯದ್ಭುತ ನಟಿ. ಕೆಲವೇ ಸಿನಿಮಾಗಳಲ್ಲಿ ನಟನೆ ಮಾಡಿದ್ರೂ ಕೋಟ್ಯಾಂತರ ಅಭಿಮಾನಿಗಳನ್ನ ನಟಿ ಸೋನಾಲ್ ಮಾಂಟೇರಿಯೋ ಸಂಪಾದಿಸಿದ್ದಾರೆ. ತರುಣ್ ನಿರ್ದೇಶಿಸಿದ ರಾಬರ್ಟ್ ಸಿನಿಮಾ ಸೋನಾಲ್ ಮಾಂಟೇರಿಯೋ ಅವರ ಸಿನಿಮಾ ಕರಿಯರ್ಗೆ ಅತಿದೊಡ್ಡ ತಿರುವನ್ನ ನೀಡಿತ್ತು. ಹೀಗೆ 2021ರಲ್ಲಿ ರಿಲೀಸ್ ಆಗಿದ್ದ ರಾಬರ್ಟ್ ಸಿನಿಮಾ ಬಳಿಕ ಸೋನಾಲ್ ಮಾಂಟೇರಿಯೋ ಅವರಿಗೆ 16 ಸಿನಿಮಾಗಳ ಆಫರ್ಗಳು ಕೂಡ ಹುಡುಕಿಕೊಂಡು ಬಂದವು. ರಾಬರ್ಟ್ ಸಿನಿಮಾದ ಅದ್ಭುತವಾದ ನಟನೆ ಸೋನಾಲ್ ಅವರಿಗೆ ದೊಡ್ಡ ಹೆಸರನ್ನ ತಂದುಕೊಟ್ಟಿತ್ತು. ಹಾಗಾದ್ರೆ ತರುಣ್ ಮತ್ತು ಸೋನಾಲ್ ಲವ್ ಸ್ಟೋರಿ ಶುರುವಾಗಿದ್ದು ಹೇಗೆ ನೋಡೋಣ ಬನ್ನಿ. ತರುಣ್ ಮತ್ತು ಸೋನಾಲ್ ಲವ್ ಸ್ಟೋರಿ. ದರ್ಶನ್, ತೂಗುದೀಪ್ ಮತ್ತು ವಿನೋದ್ ಪ್ರಭಾಕರ್ ಮುಖ್ಯ ಭೂಮಿಕೆಯಲ್ಲಿ ನಟನೆ ಮಾಡಿದ ಚಿತ್ರ ರಾಬರ್ಟ್ ಭಾರಿ ದೊಡ್ಡ ಸದ್ದು ಮಾಡಿತ್ತು. 100 ಕೋಟಿ ರೂಪಾಯಿಯನ್ನು ಗಳಿಸಿತ್ತು. ಈ ರಾಬರ್ಟ್ ಈ ಸಿನಿಮಾದಲ್ಲಿ ಸೋನಾಲ್ ಕೂಡ ಮುಖ್ಯ ಪಾತ್ರವನ್ನ ನಿರ್ವಹಿಸಿದ್ರು. ಹೀಗೆ ನೋಡುತ್ತಲೇ ಸೋನಾಲ್ ಮಾಂಟೇರಿಯೋ ಪ್ಯಾನ್ ಇಂಡಿಯಾ ಹೀರೋಯಿನ್ ಕೂಡ ಆದ್ರು. ಹೀಗಿದ್ದಾಗಲೇ ಸೋನಾಲ್ ಮತ್ತು ತರುಣ್ ಲವ್ ಸ್ಟೋರಿ ಭಾರಿನೇ ಸೌಂಡ್ ಮಾಡ್ತು. ರಾಬರ್ಟ್ ಶೂಟಿಂಗ್ ಸಮಯದಲ್ಲೇ ದರ್ಶನ್ ಅವರು ತರುಣ್ ಮತ್ತು ಸೋನಾಲ್ ಅವರ ಮದುವೆ ಬಗ್ಗೆ ತಮಾಷೆಗೆ ರೇಗಿಸ್ತಾ ಇದ್ರಂತೆ. ನಟ ದರ್ಶನ್, ತೂಗುದೀಪ್ ಅವರು ರೇಗಿಸುವಾಗ ಸೆಟ್ನಲ್ಲಿ ಎಲ್ಲರೂ ತಮಾಷೆ ಮಾಡ್ತಾ ಇದ್ರು. ತಮಾಷೆ ಮಾತು ಇಬ್ಬರ ಮನಸ್ಸಲ್ಲಿ ಪ್ರೀತಿಯನ್ನು ಮೂಡಿಸಿತ್ತು. ರಾಬರ್ಟ್ ಸಿನಿಮಾ ಶೂಟಿಂಗ್ ಸಮಯದಲ್ಲೇ ಸೋನಾಲ್ ಮತ್ತು ತರುಣ್ ನಡುವೆ ಪ್ರೀತಿ ಚಿಗುರೊಡೆದಿತ್ತು. ರಾಬರ್ಟ್ ಸಿನಿಮಾದ ಶೂಟಿಂಗ್ ಸಮಯದಲ್ಲೇ ಇಬ್ಬರು ಕೂಡ ಪ್ರೀತಿಯ ಬಲೆಗೆ ಬಿದ್ದಿದ್ರು ಎನ್ನಲಾಗಿದೆ. ಆದರೆ ಈ ವಿಚಾರ ಗುಟ್ಟಾಗಿಯೇ ಉಳಿದಿತ್ತು. ಕೆಲ ತಿಂಗಳ ಹಿಂದೆ ಈ ಬಗ್ಗೆ ಚರ್ಚೆ ಆರಂಭವೂ ಆಗಿತ್ತು. ಹಾಗಾದ್ರೆ ಮದುವೆಗೆ ಮುಹೂರ್ತ ಯಾವಾಗ ಅಂತೀರಾ? ಹೌದು, ತರುಣ್ ಮತ್ತು ಸೋನಾಲ್ ಮದುವೆಗೆ ಈಗಾಗಲೇ ಸಕಲ ಸಿದ್ಧತೆ ಸಾಗಿದೆ. ಆದರೆ ಈವರೆಗೆ ಅಧಿಕೃತವಾಗಿ ಸೋನಾಲ್ ಹೆಸರನ್ನ ತರುಣ್ ಸುಧೀರ್ ಅವರು ಎಲ್ಲೂ ಬಾಯ್ಬಿಟ್ಟಿಲ್ಲ. ನಾಳೆ ಈ ಕುರಿತಾಗಿ ಅಧಿಕೃತ ಘೋಷಣೆಯಾಗತ್ತೆ ಅನ್ನೋದು ಬಹುತೇಕ ಪಕ್ಕಾ ಆಗಿದೆ. ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ 10 ಮತ್ತು 11ಕ್ಕೆ ಇಬ್ಬರು ಮದುವೆಯಾಗೋದು ಬಹುತೇಕ ಗ್ಯಾರಂಟಿ ಅಂತಲೂ ಹೇಳಲಾಗ್ತಾ ಇದೆ. ಹೀಗಾಗಿ ಇಬ್ಬರ ಮದುವೆ ಸುದ್ದಿ ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡೋ ಮುನ್ಸೂಚನೆಯನ್ನು ನೀಡಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಜೋಡಿ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ತಪ್ಪದೇ ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.